ಹೋಗ ಮುದವೇ ಹತ್ತಿಸ್ಬಿಟ್ಯಾ ಕಣಕೋ. ಸ್ನೇಹಿತರೆ 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 ಹೊಸ ವರ್ಷ ಹಿಂಗೆ ರೀಲ್ಸ್ ನೋಡ್ಕೊಂಡು ಮುಗಿಸ್ಬಿಟ್ವಿ. ಇನ್ನೇನು ಮುಂದಿನ ವರ್ಷನೂ ರೆಸಲ್ಯೂಷನ್ ಆಳು ಮೂಳು ಅಂದ್ಕೊಂಡು ಹೊಸ ವರ್ಷಕ್ಕೆ ಏನೋ ಒಂದು ಅನ್ಕೋತೀವಿ. ಬಡ್ಡಿ ಮಗಂದಾಗಲ್ಲ. ಹೊಸ ವರ್ಷ ಬಂದ ಮೇಲೆ ಅಲ್ಲಿಂದ ಇದೆಲ್ಲ ನಮ್ಮದು ಹೊಸ ವರ್ಷ, ಯುಗಾದಿ ಹೊಸ ವರ್ಷ ಅಂದ್ಬಿಟ್ಟು ಅವಾಗ ಒಂದು 3 ತಿಂಗಳು ತಳ್ತೀವಿ. ಯುಗಾದಿ ಬಂದಮೇಲೆ ಹೊಸ ರೆಸಲ್ಯೂಷನ್ ಅಂದ್ಬಿಟ್ಟು ತಿರ್ಗಾ ವಾಪಸ್ಸು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ನೋಡ್ಕೊಂಡು ಹಿಂಗೆ ಜೀವನ ಕಳೆದು ಬಿಡ್ತೀವಿ. ವರ್ಷ ಕಳೀತಾ ಇರುತ್ತೆ ಹೊರತು ನಾವು ಏನು ಕಡಿಯೋವಂಥದ್ದು ಏನೂ ಮಾಡ್ತಾಯಿಲ್ಲ. ಯಾಕೆಂದರೆ ದುಡಿದ್ರೆ ತಾನೇ ಕಳಿಯೋದು. ಹಿಂಗೆ ಆದರೆ ಜೀವನ ಏನು ಕತೆನೋ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ರೈಟ್ಗಳು ಮಾತ್ರ ಏರ್ತಾನೆ ಐತೆ. ನಮ್ಮದು ಟೈಮ್ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಒಳ್ಳೆ ಟೈಮ್ ಬಂದಾಗ ನೋಡೋಣ. ಅಲ್ಲಿವರೆಗೂ ಹಿಂಗೆ ಏನು ಮಾಡು. ಯಾಕೋ ಸೆಂಟ್ರ್ ರೋಡಲ್ಲಿ ಹೋಯ್ತಾ ಇದೆಯಾ? ನನ್ನ ಏರಿಯಾ, ನನ್ನ ರೋಡು, ನನ್ನ ಇಷ್ಟ. ಏನು ಮಾಡ್ತಾ ಏನು ನೋಡ್ತಿದ್ದ ಗೊತ್ತಿಲ್ಲ ಅವನು ಅಜ್ಜಿ. ಆ ಕ್ಯಾಮ್ರಾ ನೋಡ್ಕೊಂಡು ಮಗ್ದಿನ ಆಗ್ಬಿಟ್ಟಾರೆ. ಯಾಕೆ ಈ ರೋಡೇ ಸರಿ ಇಲ್ವಾ ನಮಗೆ? ಎಲ್ಲರೂ ಅದೇ ಆಗ್ಬಿಟ್ಟದೆ. ಸ್ವಲ್ಪ ಗಾಡಿ ಗೇರ್ ಓಡಿಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. ನೋಡೋಣ, ಬಂಕ್ ಹೋಗೋಣ. ಸ್ನೇಹಿತರೆ, ನಾನು ಅಯ್ಯಪ್ಪ ಸ್ವಾಮಿಗಳದ್ದು ಒಂದು ವಿಚಾರ ತಿಳಿಸ್ಬೇಕು. ಏನಪ್ಪ ಅಂತೇಳಿದ್ರೆ, ಅದ್ದೂರಿಯಾಗಿ ಪೂಜೆ ಮಾಡಿಕೊಂಡು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿ ಚೆನ್ನಾಗಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಮಾಲೆ ಹಾಕ್ಕೊಂಡು. ಕೆಲವ್ರು ನೋಡಿದ್ದೀನಿ, ನನಗೆ 3 ಸಲ ಆ ಥರ ಆಗಿದೆ. ಏನಂದರೆ, ಮನೆ ಬಾಗಿಲಿಗೆ ಬರ್ತಾರೆ, ಈ ಥರ ನಾವು ಅಯ್ಯಪ್ಪಂಗೆ ಹೋಗ್ತಾಯಿದ್ದೀವಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತಾರೆ. ಆ ಥರ ಮಾಡ್ಬೋದಾ? ನಿಮ್ಮ ಈ ಥರ ಇದರಲ್ಲಿ ಇದೆಯಾ ಆ ಥರ? ಏನೂ ಅರ್ಥನೇ ಆಗ್ತಿಲ್ಲಪ್ಪ. ದೇವರು ಏನಾದರೂ ಅದ್ರ ಬಗ್ಗೆ ಏನಾದರೂ ಅಂದರೆ ಈ ಥರ ಮಾಡ್ಕೊಂಡು ನೀನು ನನ್ನ ಸೇವೆ ಮಾಡಬೇಕು ಅಂತ ದೇವರು ಏನಾದರೂ ಹೇಳಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಅದು ಇದೆಯಾ ಇದರಲ್ಲಿ ನಮ್ಮ ಪದ್ಧತಿಲಿ ಇದೆಯಾ ಅಂತ ಅಂದರೆ ಕೇಳಿಕೊಂಡು ದೇವ್ರನ್ನ ಮಾಡಬೇಕು, ಬೇರೆ ಹತ್ರ ದುಡ್ಡು ಇಸ್ಕೊಂಡು ಮಾಡಬೇಕು ಅನ್ನೋದು ಏನಾದರೂ ಇದೆಯಾ? ಹೊರಗೆ ಇವರ ಇಚ್ಛೆಯಿಂದ ಕೊಟ್ಟರೆ ಒಂಥರ, ಮನೆ ಹತ್ರ ಹೋಗ್ಬಿಟ್ಟು ಕೇಳಿ ಮಾಡಬೇಕು ಅಂದರೆ ಭಿಕ್ಷೆ ಬೇಡ ಥರ ಕೇಳಿ ಮಾಡಬೇಕಾ ದೇವರಿಗೆ ಅಂತ ನಾನು ನನ್ನ ಪ್ರಶ್ನೆ. ಸ್ನೇಹಿತರೆ, ಎಷ್ಟೋ ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಗುರುಸ್ವಾಮಿಗಳು ಎಲ್ಲ ಎಷ್ಟೊಂದು ಜನ ಇದ್ದಾರೆ. ಅವ್ರ ಹತ್ರ ನಾನು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಾದ್ರೂ ಮಾಡೋಣ, ಚರ್ಚೆ ಮಾಡಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ನನಗೆ ಅಷ್ಟದಿಂದ ಕೊರಿತೈತೆ. ಅಂದರೆ ಕೊಡೋಣ ದೇವ್ರಿಗೆ, ಮಾಡೋಣ, ತೊಂದರೆ ಇಲ್ಲ. ಬಟ್ ಇವರು ದೇವ್ರಿಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಕೆಲವರಲ್ಲಿ ಬಂದು ಈಸ್ಕೊಂಡು ಹೋಗ್ತಾರಲ್ಲ, ಎಷ್ಟೋ ಜನ ನೋಡಿದ್ದೀನಿ. ದೇವ್ರು ಮಾಡೋರು, ಅಷ್ಟು ಭಕ್ತಿ ಇರೋರು 100% ಅವನ ಹತ್ರ 10 ರೂಪಾಯಿ ಇದ್ರೂ ದೇವ್ರು ಮಾಡ್ಬೋದು. ಬಟ್ ಇವ್ರು ದುಡ್ಡು ಕಲೆಕ್ಟ್ ಮಾಡಿ ದೇವ್ರನ್ನ ಮಾಡ್ತಾರ ಅನ್ನೋದು ಸುಳ್ಳು. ನೋಡಿ ಸ್ನೇಹಿತರೆ, ಇದು ಹಳೆ ಸ್ಕೂಲು ನಮ್ಮದು, ವಿನಾಯಕ. ಈ ಸ್ಕೂಲಲ್ಲಿ ಯಾರು ಓದಿದ್ರಾ ಕಮೆಂಟ್ ಮಾಡಿ. ನಾವು 6ನೇ ಕ್ಲಾಸ್ವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು. ಬಟ್ ಆವಾಗ ಇದ್ರ ಸ್ಕೂಲ್ದು ಹೆಸರೇ ಬೇರೆ ಬಿಡಿ, ಭಯಂಕರ ಹೆಸರು ಮಾಡಿದ್ದು ಸ್ಕೂಲು, ವಿನಾಯಕ ಸ್ಕೂಲ್ ಅಂದರೆ. ಯಾರಾಗ ನೆನಪಿದೆ ನೋಡೋಣ, ಕಮೆಂಟ್ ಮಾಡಿ. ಪೆಟ್ರೋಲ್ ಹಾಕ್ಸ್ಬೇಕು, ನೋಡೋಣ ಮುಂದೆ ಎಲ್ಲಾದರೂ ಹಾಕ್ಸೋಣ. ಈಗ ಹೋಗೋಣ, ಟೈಮ್ ಇಲ್ಲ. ಏನೋ ಒಂಚೂರು ಇವತ್ತು ಬಿಸಿಲು ಬರ್ತಾಯಿದೆ. ನಿನ್ನೆ ಮೊನ್ನೆ ಹಾಕೊಂಡು ಫ್ರಿಜ್ ಆದಂಗೆ ಆಗ್ಬಿಟ್ಟಿತ್ತು. ಬೆಂಗಳೂರು ಫ್ರಿಜ್ ಆದಂಗೆ ಆಗ್ಬಿಟ್ಟಿತ್ತು. ಇವತ್ತೇನೋ ಒಂಚೂರು ಸೂರ್ಯಣ್ಣ ಕಂಡುಬಿಟ್ಟವನು ಇವತ್ತು. ಹಲೋ ಮಿಸ್ಟರ್ ಸೂರ್ಯ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಕಂಡುಬಿಟ್ಟಿದ್ದೀನಪ್ಪ ಇವತ್ತು. ಬಿಟ್ಟಿದ್ದೀನಿ. ಆದರೂ ಸೂರ್ಯ ಯಾಕೋ ಕಣ್ಣ ಮುಚ್ಚಾಳೆ ಆಟ ಆಡ್ತಾವನೆ. 10 ನಿಮಿಷಕ್ಕೆ ಬರ್ತದೆ, 10 ನಿಮಿಷಕ್ಕೆ ಬಿಸಿಲಾಯ್ತದೆ, ತಿರ್ಗಿ 10 ನಿಮಿಷಕ್ಕೆ ಚಳಿ ಹೊಡಿತದೆ. ಏನಪ್ಪ ನಿಲ್ಲೇ ಸೂರ್ಯ, ಮಿಸ್ಟರ್ ಸೂರ್ಯ,
ಏನಪ್ಪ ನಿನ್ನ ಲೀಲೆ ಅಣ್ಣ ಹೆಲ್ಮೆಟ್ ಹಾಕೊಳ್ಳೋ ಗುಮ್ತಾರಿ ನೋವೇ ಚಾನ್ಸೇ ಇಲ್ಲ, ನಾನು ಹೆಲ್ಮೆಟ್ ಹಾಕಲ್ಲ. ಸ್ನೇಹಿತರೆ, ಈ ಶೆಲ್ ಪೆಟ್ರೋಲ್ ಬಂಕೋದು ಏನು ಸ್ಟೋರಿ ಗೊತ್ತಾ ನಿಮಗೆ? ಈ ಶೆಲ್ ಪೆಟ್ರೋಲ್ ಬಂಕಲ್ಲಿ ಸ್ಟಾರ್ಟಿಂಗ್ ನಾನು ಗಾಡಿ ತೊಗೊಂಡಾಗ ಯಾರೇ ಆಗಲಿ, ನಾನು ಅಂದ್ಕೊಂಡಿದ್ದೀನಿ ನಾನು ಅದನ್ನೇ ಮಾಡಿದ್ದು. ನೀವು ಎಷ್ಟೊಂದು ಜನ ಮಾಡಿರ್ತೀರ, ಕಮೆಂಟ್ ಮಾಡಿ ಆ ಥರ ಏನಿದ್ರೆ. ಏನಪ್ಪ ಅಂತ ಹೇಳಿದ್ರೆ, ಶೆಲ್ ಪೆಟ್ರೋಲ್ ಬಂಕಲ್ಲಿ ಸ್ಟಾರ್ಟಿಂಗ್ ಹೊಸ ಗಾಡಿ ತೊಗೊಂಡಾಗ ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಪೆಟ್ರೋಲ್ ಹಾಕ್ಸ್ತಿರ್ಲಿಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡಿರ್ತೀರ ಯೋಚನೆ ಮಾಡಿ. ಸ್ಟಾರ್ಟಿಂಗಲ್ಲಿ ಏನೋ ಒಂದು ನನ್ನ ಪ್ರಕಾರ ಒಂದು 6 ತಿಂಗಳಿಂದ 1 ವರ್ಷ ಹಂಗೆ ಮೇಂಟೈನ್ ಮಾಡಿರ್ತೀವಿ. ಆಮೇಲೆ ಏನಾಗುತ್ತೋ ಏನೋ ಹೋಗಲ್ಲ ಹೊತ್ತು ಅಂದ್ಬಿಟ್ಟು ಸಿಕ್ಕಿದ ಕಡೆ ಉಯಿಸ್ತೀವಿ. ಹಾಂ, ಸ್ಟಾರ್ಟಿಂಗಲ್ಲಿ ಮಾತ್ರ ಚಿನ್ನ ನೋಡ್ಕೊಂಡಂಗೆ ನೋಡ್ಕೋತೀವಿ ಗಾಡಿನ. ಆಮೇಲೆ ಬರ್ತಾ ಅಯ್ಯೋ ಇಲ್ಲೇ ಹಾಕ್ಸೋ, ಇಲ್ಲೇ ಹಾಕ್ಸಲ್ಲ, ಯಾವ ಹೋಯ್ತಾನ ಅಲ್ಲಿಗೆ, ಹಿಂಗೆ ಅಂದ್ಕೊಂಡು ಸಿಕ್ಕಿದ ಕಡೆ ಪೆಟ್ರೋಲ್ ಹಾಕ್ಸೋದು. ನೀವು ಹಿಂಗೇನಾ? ಕಮೆಂಟ್ ಮಾಡಿ. $280 ಹಾಕಿ ಮೇಡಮ್. ನಾರ್ಮಲ್ ಏನು ಬೇಡ. ಏನು ಬೇಡ. ಹಾಂ ಮೇಡಮ್. ಏರಿಲ್ವಾ? ಯಾರೋ ಬರಂಗೆ ಕಾಣಲ್ಲ ಏರ್ ಹೊಡಿಯೋಕ್ಕೆ, ನಾನೇ ಹೊಡ್ಕೊಂಬಿಡ್ತೀನಿ. ಇನ್ನೇನು ಮಾಡ್ತೀರಾ? ಅವ್ರು ಕಾಯಂಗೆ ಕೂತ್ಕೊಳ್ಳೋದು ಬಲ್. ತೊಗೊಳ್ಳಿ. 40ನಾ? ಹಿಂಗೆ ಚುಚ್ಚಿ ಅಷ್ಟೇ. ಹಾಂ, ಟೈರ್ ಕೆಳಗಡೆ ಕಿಟ್ ಮಾಡ್ಕೊಳ್ಳಿ. ಪೆಟ್ರೋಲ್ ಬಂಕಲ್ಲಿ ನಾವೇ ಏರ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹಿಂಗೆ. ಸುಟ್ಕೊಂಬಿಟ್ಟೆ ಬರೋ ನಾನು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಪೂರ್ತಿ ವೀಡಿಯೋಗಳನ್ನ ನೋಡಿ. ಅರ್ಧಂಬರ್ಧದಲ್ಲಿ ಎಗರೋಗ್ಬಿಡಿ. ನಾವು ಬೆಳಿಬೇಕು ಅಂದರೆ ನೀವು ನೋಡಬೇಕು, ನೀವು ನೋಡಿದ್ರೇ ನಾವು ಬೆಳೆಯೋಕ್ಕಾಗೋದು. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್ ಬಾಯ್.